ಹಾಯ್ ಹಲೋ ವೆಲ್ಕಮ್ ಟು ದಿ ಚಾನೆಲ್. ಸೊ ನಾನು ಇವತ್ತು ಬೆಳಗ್ಗೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ರೂಟೀನ್ ಹೀಗಿರುತ್ತೆ ಅಂದರೆ ಓವರ್ ನೈಟ್ ಸೋಕ್ಡ್ ಬಾದಾಮ್ ಆಗಿರ್ಬೋದು, ವಾಲ್ನಟ್ ಮತ್ತು ಅಂಜೀರ್ ಇದನ್ನು ನಾನು ತಿಂತೀನಿ, ತುಂಬ ಒಳ್ಳೆಯದು ಹೆಲ್ತ್ಗೆ. ಸೊ ಅದಾದಮೇಲೆ ಇವತ್ತು ನಾನು ನೀರು ದೋಸೆ ಮಾಡ್ತಾಯಿದ್ದೆ. ಸೊ ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಇದು ಕಾಯಿ ಚಟ್ನಿ ಅಲ್ಲ, ಇದು ಟೊಮೆಟೊ ಚಟ್ನಿ, ಕಾಯಿ ಟೊಮೆಟೊ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಯೂಶ್ವಲಿ ನೀರು ದೋಸೆಗೆ ಕಾಯಿ ಚಟ್ನಿ ಮಾಡ್ತೀವಲ್ಲ, ಆದರೆ ಈ ಸಲ ಅಂದರೆ ನಾನು ಯಾವಾಗಲೂ ನೀರು ದೋಸೆ ಮಾಡಿದಾಗ ನಾನು ಈ ಥರ ಕಾಯಿ ಟೊಮೆಟೊ ಚಟ್ನಿ ಮಾಡ್ತೀನಿ. ತುಂಬ ರೇರಾಗಿ ಸಿಗತ್ತೆ, ಆದರೂ ಸಿಕ್ಕಾಗೆಲ್ಲ ನಾನು ಡೆಫಿನೆಟ್ಲಿ ಕಾಯಿ ಟೊಮೆಟೊ ಇದರ ಚಟ್ನಿ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಕ್ವಿಕ್ ರೆಸಿಪಿ ಇವತ್ತು ನಾನು ತಿಳಿಸ್ತೀನಿ. ಸ್ವಲ್ಪನ ಟೊಮೆಟೊನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ, ಯಾಕಂದರೆ ನಾನು ಆಲ್ಮೋಸ್ಟ್ 1 ವೀಕ್ ತನಕನೂ ಆರಾಮಾಗಿ ಇಟ್ಟು ತಿನ್ಬೋದು. ಸೊ ಇದನ್ನು ಫ್ರೈ ಮಾಡಿಕೊಂಡು ಗೋಲ್ಡನ್ ಬ್ರೌನ್ವರೆಗೂ ಆಗೋವರೆಗೂ ಅದಾದಮೇಲೆ ಇದನ್ನು ನಾನು ಜಾರಿಗೆ ಹಾಕಿ ಇದಕ್ಕೆ ನಾನು ಕಾಯಿ ಏನು ಬರುತ್ತೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕೊಕೊನಟ್ ಹಸಿ ಕಾಯಿನೇ ಹಾಕ್ತಾರೆ. ಒಣ ಕೊಬ್ಬರಿ ಹಾಕಿದರೆ ಸ್ವಲ್ಪ ಅಂದರೆ ಎಣ್ಣೆ ಥರ ಅನಿಸುತ್ತೆ, ಮತ್ತು ಅದು ಪುಡಿ ಚಟ್ನಿ ಮಾಡ್ತೀವಲ್ಲ ಒಣ ಕೊಬ್ಬರಿ, ಅದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಕಾಯಿ ಏನು ಬರುತ್ತೆ ಅದನ್ನೇ ಹಾಕಬೇಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಮತ್ತು ಉಪ್ಪು. ಖಾರಕ್ಕೆ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಅಂತೇನು ಬರುತ್ತೆ ಅದನ್ನು ಸ್ವಲ್ಪ ಖಾರಕ್ಕೆ. ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ. ಸೊ ಇಷ್ಟನ್ನು ಹಾಕಿ ರುಬ್ಬಿದ್ರೆ ಈ ಚಟ್ನಿ ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಸೊ ಸ್ವಲ್ಪ ಬೆಲ್ಲ ಹಾಕಬೇಕು, ಯಾಕಂದರೆ ಕಾಯಿ ಟೊಮೆಟೊ ಸ್ವಲ್ಪ ಹುಳಿ ಇರುತ್ತಲ್ಲ, ಹಾಗಾಗಿ. ಆ್ಯಕ್ಚುಲಿ ಇವ್ರದ್ದು ತಿಂದಾಯಿತು ದೋಸೆ, ನನಗಂತ ಮಾಡಿಕೊಡ್ತಿದ್ದಾರೆ. ಸೊ ಅವ್ರಿಗೆ ನಾನು ಹಾಕ್ಕೊಟ್ಟೆ ದೋಸೆ. ಸೊ ನನಗೂ ಈ ಥರ ಬಿಸಿ ಬಿಸಿ ದೋಸೆ ಎಕ್ದಮ್ ಡೈರೆಕ್ಟ್ ತವಾಯಿಂದ ನನಗೆ ಇಷ್ಟ. ಹಾಗಾಗಿ ಅವರು ಪ್ರತಿ ಟೈಮಲ್ಲೂ ದೋಸೆ ಪಡ್ಡು ಏನಾದರೂ ಇದ್ದರೆ ಇವರು ನನಗೆ ಹಾಕ್ಕೊಡ್ತಾರೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸೊ ಇವತ್ತು ಸಂಡೇ. ಸೊ ಸಂಡೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸಂಜೆ 4:15 ಆಗ್ತಾಯಿದೆ. ಈಗ ನಾನು ಹೊರಗಡೆ ಹೋಗ್ತಾಯಿದ್ದೀನಿ ಶಾಪಿಂಗಿಗೆ. ಸೊ ಏನು ಶಾಪಿಂಗ್ ಇರುತ್ತೆ, ಒಬ್ವಿಯಸ್ಲಿ ಈಗ ಗ್ರಾಸರಿ ಶಾಪಿಂಗ್. ಯಾಕಂದರೆ ಹಬ್ಬ ಇದೆ, ಗಣೇಶ್ ಫೆಸ್ಟಿವಲ್ ಬರ್ತಾಯಿದೆ, ಗಣಪತಿ ಫೆಸ್ಟಿವಲ್. ಸೊ ಗಣೇಶ್ ಚತುರ್ಥಿ ವೆನಸ್ಡೇ ಇದೆ, ಗಣೇಶ್ ಚತುರ್ಥಿ. ಸೊ ಹಾಗಾಗಿ ಸ್ವಲ್ಪ ಸಾಮಾನು ಬೇಕಾಗಿತ್ತು, ಗ್ರಾಸರೀಸ್. ಅಂದರೆ ಆವಾಗ ನಾನು ಹೋಳಿಗೆ ಮಾಡ್ತೀನಿ. ಹೋಳಿಗೆಗೆ ಚನಾ ದಾಲ್ ಮತ್ತು ಕೆಲವೊಂದು ತುಂಬ ಬೇಸಿಕ್ ಐಟಮ್ಸ್ ಅಂದರೆ ಆಯಿಲ್ ಆಗಿರ್ಬೋದು, ಮತ್ತು ಬೇರೆ ಎಲ್ಲ ಶುಗರ್ ಅದೆಲ್ಲ ತೊಗೊಂಬರೋದಕ್ಕೆ ಡಿಮಾರ್ಟಿಗೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಡಿಮಾರ್ಟ್ ಮತ್ತು ಬಿಮಾರ್ಟ್ ಅಂತ ಒಂದಿದೆ, ಇವೆರಡೇ ಸೂಪರ್ ಮಾರ್ಕೆಟ್ಸ್ ಹತ್ತಿರ ಇರೋದು. ಸೊ ಅಲ್ಲಿಂದನೇ ತೊಗೊಂಬರ್ತೀನಿ. ಸೊ ಜಾಸ್ತಿ ಏನಾದರೂ ಪರ್ಚೇಸಿಂಗ್ ಇದ್ದರೆ ಡಿಮಾರ್ಟಿಗೆ ಹೋಗಿರ್ತೀನಿ. ಮತ್ತು ಈ ಸಲ ತುಂಬ ಕಲೆಕ್ಷನ್ಸು ಬಂದಿರಬೇಕು, ಯಾಕಂದರೆ ಫೆಸ್ಟಿವಲ್ ಟೈಮೆಲ್ಲ ಬೇರೆ ಏನಾದರೂ ಕಲೆಕ್ಷನ್ಸ್ ಎಲ್ಲ ಬಂದಿರತ್ತೆ. ಅಂದರೆ ಎಲ್ಲನೂ ಇರುತ್ತಲ್ಲ A to Z ಅಲ್ಲಿ, ಅಂದರೆ ಡ್ರೆಸ್ ಆಗಿರ್ಬೋದು, ಪೂಜಾ ಮಟೀರಿಯಲ್ಸ್ ಆಗಿರ್ಬೋದು. ಸೊ ಹಾಗಾಗಿ ನನಗೆ ಇವಾಗ ಸ್ವಲ್ಪ ದೀಪನೂ ತೊಗೊಳೋದಿದೆ. ಸೊ ದೀಪ ನೋಡ್ತಾ ಇದ್ದೀನಿ, ಚಿಕ್ಕ ಏನು ಕ್ಯಾಪ್ ಇರೋವಂಥ ದೀಪ ಬರುತ್ತಲ್ಲ ಹಚ್ಚೋದಕ್ಕೆ ಡೈಲಿ, ಅದು ಬಂದು ನಮ್ಮದು ತುಂಬ ಹಳೆಯದಾಗಿದೆ. ಸೊ ಅದೇ ಡಿಸ್ಕಾರ್ಡ್ ಮಾಡಿ ಸೊ ಈಗ ಹೊಸದು ತೊಗೊಳ್ಬೇಕಂತ ಪ್ಲ್ಯಾನ್ ಇದೆ. ಸೊ ಅದನ್ನು ನೋಡೋದಕ್ಕಂತಲೂ ಹೋಗ್ತಾ ಇದ್ದೀನಿ. ನೋಡಬೇಕು, ಒಂದು ಪ್ಲ್ಯಾನ್ದಿದೆ ಈ ಥರ ಕ್ಯಾಪ್ ಇರೋದನ್ನೇ ತೊಗೊಳ್ಬೇಕು ಅಂತ. ಸೊ ನೋಡೋಣ. ಅದು ಮತ್ತು ತುಂಬ ಡೆಕೋರೇಟಿವ್ ಐಟಮ್ಸ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಜಸ್ಟ್ ಒಂದ್ಸಲ ನೋಡಿ ಬರಬೇಕು. ಆ್ಯಕ್ಚುಲಿ ಈ ಸಲ ನಾವು ಗಣಪತಿ ತರ್ತಾ ಇಲ್ಲ, ಜಸ್ಟ್ ನಮ್ಮ ಏನು ಸಿಲ್ವರ್ ವಿಗ್ರಹ ಇದೆ, ಮೂರ್ತಿ ಇದೆ, ಅದಕ್ಕೇ ನಾವು ಪೂಜೆ ಮಾಡ್ತಾಯಿದ್ದೀವಿ ಇಟ್ಟು. ಸೊ ಹಾಗಾಗಿ ಸ್ವಲ್ಪ ನೈವೇದ್ಯಕ್ಕಂತ ನಾನು ಕೆಲವೊಂದು ಐಟಮ್ಸನ್ನು ಮಾಡ್ತಾಯಿದ್ದೀನಿ. ಅಂದರೆ ಹೋಳಿಗೆ ಮೇನ್ ಇರುತ್ತೆ. ಸೊ ಹಾಗೆ ಹೋಳಿಗೆ ಸಾರು ಎಲ್ಲ ಬಾಕಿ ಕೋಸಂಬರಿ ಪಲ್ಯ, ಸೊ ಈ ಥರ ಪೂರಿನೂ ಮಾಡ್ತಾಯಿದ್ದೀನಿ ಈ ಸಲ. ಸೊ ಸ್ವಲ್ಪ ಶಾಪಿಂಗ್ ಇದೆ. ಸೊ ಬನ್ನಿ ಹಾಗಾದರೆ ನೋಡೋಣ ಏನೆಲ್ಲ ಕಲೆಕ್ಷನ್ಸ್ ಬಂದಿದೆ ಡಿಮಾರ್ಟಲ್ಲಿ, ಮತ್ತು ಹೇಗೆ ಏನೆಲ್ಲ ಆಫರ್ಸ್ ಇದೆ ಅಂತ. ಸೊ ಬನ್ನಿ ಹಾಗಾದರೆ ಹೋಗಿ ಬರ್ತೀನಿ.
ಕುರ್ತೀಸಲ್ಲೆಲ್ಲ ಫೆಸ್ಟಿವ್ ಆಫರ್ ಅಂತ ಇತ್ತು. ಈ ಥರ ಏನು ಕುರ್ತೀಸ್ ಇದೆ, 799, 899. ಆ್ಯಕ್ಚುಲಿ ಇದು ರಿಯಲ್ ಪ್ರೈಸ್ ಬಂದು 1200, 300, 1300 ಈ ಥರ. ಸೊ ಫೆಸ್ಟಿವಲ್ ಆಫ್ ಆಗಿ 800, 900. ಸೊ ಆದರೆ ನನಗೇನು ಅಷ್ಟು ಅಟ್ರಾಕ್ಟಿವ್ ಏನೋ ಯಾವುದು ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ನನಗೆ ಡಿಮಾರ್ಟಲ್ಲಿ ಕ್ಲಾತ್ ಅಷ್ಟು ಇಷ್ಟ ಆಗೋದಿಲ್ಲ. ಕ್ವಾಲಿಟಿ ಓಕೆ ಚೆನ್ನಾಗಿರುತ್ತೆ. ಸೊ ಆದರೆ ಒಂದು ವಾಶ್ ಆದಮೇಲೆ ನನಗೇನೋ ಫೇಡ್ ಆಗ್ತಾ ಬಂದುತ್ತೆ ಅಥವಾ ಹಳೆಯದಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಡಿಮಾರ್ಟಲ್ಲಿ ಏನೂ ಪರ್ಚೇಸ್ ಮಾಡೋದಿಲ್ಲ ಕ್ಲಾತು. ಜಸ್ಟ್ ನಾನು ಒಂದ್ಸಲ ನೋಡ್ತೀನಿ, ಚೆಕ್ ಮಾಡ್ತೀನಿ, ಯಾವುದೇ ರೀತಿ ನಾನು ಪರ್ಚೇಸ್ ಮಾಡೋದಿಲ್ಲ. ಈಗ ಫೆಸ್ಟಿವಲ್ ಅಲ್ವಾ, ಹಾಗಾಗಿ ತುಂಬಾ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಇಟ್ಟಿರ್ತಾರೆ. ಸೊ ಇದೆಲ್ಲ ರಂಗೋಲೀಸ್ ಮತ್ತು ದೀಪ ಕೂಡ ಇತ್ತು. ಸೊ ಏನು ನಾನು ಇಲ್ಲೂ ಪರ್ಚೇಸ್ ಮಾಡಿಲ್ಲ, ಯಾಕಂದರೆ ಆಲ್ಮೋಸ್ಟ್ ನನ್ನ ಹತ್ರ ಇದೆ ಎಲ್ಲನೂ. ಸೊ ನಾನು ಜಸ್ಟ್ ನೋಡ್ತಾ ಇದ್ದೀನಿ. ಮತ್ತು ಅದು ಬಿಟ್ಟರೆ ಕ್ರಾಕರೀಸಲ್ಲಿ ಕೆಲವೊಂದು ಆಫರ್ಸ್ ಇತ್ತು. ಮತ್ತು ಈ ಥರ ದೀಪ ಏನಿರುತ್ತೆ ಅದರಲ್ಲಿ ಕೆಲವೊಂದು ಆಫರ್ಸ್ ಇತ್ತು. ಇದರಲ್ಲಿ ನಾನು 2 ತೊಗೊಂಡಿದ್ದೀನಿ, 2 ದೀಪನ. ಯಾಕಂದರೆ ನಾನು ಚೇಂಜ್ ಮಾಡ್ತಾಯಿದ್ದೀನಿ. ನಾನು ಮುಂಚೆ 1 ದೀಪ ಇಡ್ತಾಯಿದ್ದೆ, ಇವಾಗ 2 ಇಡಬೇಕಂತ ಹೇಳ್ತಾಯಿದ್ರು. ಹಾಗಾಗಿ 2 ದೀಪನ ಇಡ್ತಾಯಿದ್ದೀನಿ. ಅದು ಬಿಟ್ಟರೆ ನಾನು ಇಲ್ಲಿ ಸ್ವಲ್ಪ ಕೆಲವೊಂದು ಅಂದರೆ ಗ್ಲಾಸ್ ಐಟಮ್ಸನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಬೌಲ್ ಆಗಿರ್ಬೋದು, ನಾನು ಕೇಕೆಲ್ಲ ಮಾಡ್ತೀನಲ್ಲ, ಹಾಗಾಗಿ ನನಗೊಂದು ದೊಡ್ಡ ಬೌಲ್ ಬೇಕಾಗಿತ್ತು, ಅದನ್ನು ಪರ್ಚೇಸ್ ಮಾಡಿದ್ದೀನಿ. ಈ ಪ್ಲೇಟ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಪ್ಲೇಟ್ಸ್ ಎಲ್ಲ. ಒಂದಕ್ಕೆ 169, 170 ರೂಪೀಸ್, ರೀಸನೇಬಲ್ ಪ್ರೈಸ್ ಮತ್ತು ಚೆನ್ನಾಗಿದೆ ನೋಡೋದಕ್ಕೂ. ಆದರೆ ಇವಾಗ ನನಗೆ, ಯಾಕಂದರೆ ನನ್ನ ಗ್ರಾಸರಿನೂ ತುಂಬ ಜಾಸ್ತಿ ಆಗಿದೆ, ಲಗೇಜ್ ಮತ್ತು ನಾನು ಕೆಲವೊಂದು ಗ್ಲಾಸ್ ಐಟಮ್ಸು ತೊಗೊಂಡಿದ್ದೀನಿ, ಅದು ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡ್ತಾಯಿಲ್ಲ. ಇದನ್ನು ನಾನು ನೆಕ್ಸ್ಟ್ ಟೈಮ್ ಬಂದಾಗ ಪರ್ಚೇಸ್ ಮಾಡ್ತೀನಿ. ನನಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ. ಈಗ ಬನ್ನಿ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಸರ್ವಿಂಗ್ ಪ್ಲೇಟ್ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಏನಾದರೂ ಬಜ್ಜಿ ಆಗಿರ್ಬೋದು, ಪಕೋಡಾಸ್ ಅಥವಾ ಏನಾದರೂ ಪೂರಿ, ಸೊ ಅಲ್ಲಿ ಸೈಡಲ್ಲಿ ನಾವು ಚಟ್ನಿ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಡಬಲ್ ಕಲರ್ಸಲ್ಲಿತ್ತು. ಸೊ ಒಂದೊಂದನ್ನು ಅದನ್ನು. ಸೊ ಅದಾದಮೇಲೆ ಇದು ಸ್ಟಾರ್ ಲೈಟ್ ಅಂತ ಮ್ಯಾಟಿಕ್ ಲಿಕ್ವಿಡು. ಸೊ ಒಂದ್ಸಲ ಟ್ರೈ ನೋಡೋಣ ಹೇಗಿದೆ ಅಂತ ಇದನ್ನು ತೊಗೊಂಡೆ. ಇಲ್ಲಾಂದರೆ ಯೂಶ್ವಲಿ ನಾನು ಸರ್ಫ್ ಎಕ್ಸೆಲ್ ಅಥವಾ ಏರಿಯಲ್ಲಿ ತೊಗೊಳ್ತೀನಿ. ಸೊ ಇದು ಬೇರೆ ಕಂಪ್ನಿದಿತ್ತು. ಸೊ ಒಂದ್ಸಲ ಟ್ರೈ ಮಾಡೋಣ ಅಂತ ತೊಗೊಂಡೆ. ಆಮೇಲೆ ಅದು ಬಿಟ್ಟರೆ ಸ್ಟೀಲ್ ಪ್ಲೇಟ್ಸ್, ಸಣ್ಣದೊಂದು ಸ್ಟೀಲ್ ಪ್ಲೇಟ್ಸ್ ಬೇಕಾಗಿತ್ತು, ಮತ್ತು 2 ಸ್ಟೀಲ್ ಪ್ಲೇಟ್ಸನ್ನು ತೊಗೊಂಡೆ. ಅದಾದಮೇಲೆ ಇದು ನೋಡಿ ದೀಪನ, ಈ ಥರ ಕ್ಲೋಸ್ ಮಾಡೋಂಥ ದೀಪ ಏನಿದೆ ಇದನ್ನು ತೊಗೊಂಡೆ. ಇದು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇದು ಸಾಲ್ಟ್ ಮತ್ತು ಪೆಪ್ಪರ್ ಹಾಕಿಡೋಂಥ ಕಂಟೈನರ್ನ ತೊಗೊಂಡೆ. ಆ್ಯಕ್ಚುಲಿ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಯಾವಾಗಲೂ ಈ ಥರ ಗ್ರೈಂಡ್ ಮಾಡಿ ಎಲ್ಲ ಹಾಕ್ತಾಯಿದ್ದೆ ಪೆಪ್ಪರ್. ಆದರೆ ಈ ಸಲ ನಾನು ಈ ಥರ ಮಾಡಿ ಇಟ್ಕೊಂಡ್ರೆ ಪೆಪ್ಪರು, ಸೊ ನನಗೆ ಈಸಿ ಆಗುತ್ತೆ. ಯಾಕಂದರೆ ನಾನು ತುಂಬಾ ಫ್ರೈಸ್ ಎಲ್ಲ ತುಂಬ ಮಾಡ್ತೀನಿ, ಬೇರೆ ವೆರೈಟೀಸ್ ಸಾಟೆ ವೆಜಿಟೇಬಲ್ಸ್ ಎಲ್ಲ ತುಂಬಾ ತಿಂತೀವಿ ನಾವು. ಹಾಗಾಗಿ ಅದನ್ನು ನಾನು ತೊಗೊಂಡೆ. ಅದಾದಮೇಲೆ ಇದು ವಾಲ್ ಹ್ಯಾಂಗಿಂಗ್ ಆರ್ಗನೈಸರ್. ಸೊ ಇದೊಂದು ಬೇಕಾಗಿತ್ತು ನನಗೆ. ಸೊ ಇದು ಚೆನ್ನಾಗಿದೆ, ಕಲರು ಚೆನ್ನಾಗಿದೆ. ಸೊ ಅದಾದಮೇಲೆ ಸಾಬುದಾನ, ಇದು ಕೂಡ ನಾವು ಬ್ರೇಕ್ಫಾಸ್ಟಲ್ಲಿ ತೊಗೊಳ್ತೀವಿ. ಮತ್ತು ಅದು ಬಿಟ್ಟರೆ ಇದು ಕ್ಲಿಪ್ಸು ತುಂಬಾ ಯೂಸ್ಫುಲ್, ಈ ಕ್ಲಿಪ್ಸ್ ಮಾತ್ರ. ಯಾಕಂದರೆ ನಾವು ಮಾಯ್ಸ್ಟೆಲ್ಲ ಏನೂ ಹೋಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಅದು ಬಿಟ್ಟರೆ ಸೋಪ್, ಮತ್ತು ಎಣ್ಣೆ, ಗೋಧಿ, ಮತ್ತು ಉರದ್ ದಾಲ್, ಮತ್ತು ಒಂದು ಸೋಪ್, ಆಮೇಲೆ ಚನಾ ದಾಲ್, ಆಮೇಲೆ ಜಾಗ್ರಿ, ಇದು ಖರಿ ಅಂದರೆ ಬ್ಲ್ಯಾಕ್ ಜಾಗ್ರಿ ಅದು. ಆಮೇಲೆ ಸಕ್ಕರೆ ತುಂಬ ಕಡಿಮೆ ತೊಗೊಂಡ್ಬರ್ತೀನಿ ನಾನು. ಆಮೇಲೆ ಪೋಹ, ಆಮೇಲೆ 1 kg ಅಷ್ಟು ಇದು ಗ್ರೌಂಡ್ ನಟ್ಸ್, ಕಡಲೆಕಾಯಿ, ಮತ್ತು ಸ್ವಲ್ಪ ಬಿರಿಯಾನಿ ರೈಸ್ ಚೆನ್ನಾಗಿ ನಾನು ತೊಗೊಳ್ತೀನಿ ಹೆಚ್ಚಿಗೆ. ಅದಾದಮೇಲೆ ಇದು ಮೊಸರೆಲ್ಲಾ ಚೀಸ್, ಮತ್ತು ವಿಮ್ ಲಿಕ್ವಿಡ್, ಮತ್ತು ಕೋಕೋನಟ್ ಇದೆಲ್ಲ ತೊಗೊಂಡೆ. ಸೋಫಾ ಕವರ್ಸನ್ನು ನಾನು ವಾಶ್ ಮಾಡಿಟ್ಟಿದ್ದೆ, ಅದನ್ನು ಸೋಫಾ ಕವರ್ಸ್ ಎಲ್ಲ ಹಾಕ್ತಿದ್ದಾನೆ. ನೋಡಿ ಎಷ್ಟು ಕ್ಯೂಟಾಗಿ ಏನಾದರೂ ಮಾಡ್ತಿರ್ತಾನೆ, ಅದನ್ನ ನೋಡೋದೇ ಒಂದು ಖುಷಿ ನನಗೆ. ಸೊ ಹೀಗಿತ್ತು ನನ್ನ ವ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದೊಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಥ್ಯಾಂಕ್ ಯು.